ದರ್ಶನ್ ಎಲ್ಲವನ್ನು ಹೊರಗೆ ನಿಕ್ತು ಮತ್ತೊಬ್ಬ ದರ್ಶನ್ ಬಂದವನೇ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಆಗಿದೆ ಫಿಲಮ್. ದರ್ಶನ್ ನೋಡ್ದಂಗಾಯ್ತು, ದರ್ಶನ್ನೇ ನೋಡ್ದಂಗಾಯ್ತು. ಯಾಕೆಂದರೆ ಈ ಥರ ಸಿನಿಮಾ ಈ ದರ್ಶನಿಂದನೇ ಬರೋದು. ಈ ಥರ ಸಿನಿಮಾಗಳು ಬಂದರೆ ಈಗ ದರ್ಶನ್ ಇಲ್ಲದೆ ಇರೋದಕ್ಕೆ ಈ ಸಿನಿಮಾ ದರ್ಶನ್ನೇ ನೋಡ್ದಂಗಾಯ್ತು. ಸೂಪರ್ ಆಗಿದೆ ಸಿನಿಮಾ, ಸೂಪರ್. ಎಲ್ಲರೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿನಯನು ಚೆನ್ನಾಗಿ ಮಾಡಿದ್ದಾನೆ, ವಿನೋದ್ ಪ್ರಭಾಕರು ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಅಂತೂ ಎಕ್ಸ್ಟ್ರಾಡಿನರಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಚೆನ್ನಾಗಿದೆ. ಒಂದು ರೌಂಡ್ ಎಲ್ಲರೂ ಬಂದು ನೋಡ್ಬೋದು. ಯಾಕೆಂದರೆ ಎಲ್ಲೂ ಬೋರ್ ಅನ್ಸಲ್ಲ, ಗ್ರಿಪ್ಪಿಂಗ್ ಆಗಿದೆ. ನಾವೆಲ್ಲ ಆ ಕಾಲದವ್ರೇನೆ, 90s ಅವರೇನೆ ನಾವು. ಚೆನ್ನಾಗಿರುತ್ತೆ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಆಗಿನ ಕಾಲದ ಕಥೆನೇ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆ ಡೈರೆಕ್ಷನ್. ಬದಲಾವಣೆ ಬರಬೇಕು. ಪಿಕ್ಚರ್ ನೋಡಿದ್ಮೇಲೆ ಒಂದು ಇರುತ್ತೆ, ಏನಾದರೂ ಒಂದು ಮೆಸೇಜ್ ಇರುತ್ತಲ್ಲ, ದಟ್ಸ್ ಗುಡ್. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ರೌಡಿಸಮ್ ಬದಲಾಗಬೇಕು. ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ ನನಗೆ. ಫೈಟಿಂಗ್, ರೌಡಿಸಮ್ ಇಷ್ಟ ಆಯ್ತು. ಸರ್ ಸಿನಿಮಾ ಕಮಾನ್ ಓಕೆ ಸರ್. ಬಲರಾಮನ ದಿನಗಳನ್ನು, ಭರ್ಜರಿ ದಿನಗಳನ್ನು ತೋರಿಸಿದರೆ ಡೈರೆಕ್ಟರ್ ಚೈತನ್ಯ ಅವರು. ಏನೇ ಸಿನಿಮಾ ಕತೆ? ಒಬ್ಬ ಸಾಮಾನ್ಯ ವ್ಯಕ್ತಿ ನೂರಾರು ಕನಸುಗಳಿಟ್ಕೊಂಡು ಈ ಬೆಂಗಳೂರನ್ನ ಬೂಗು ತೊಲಗಕ್ಕೆ ಬರ್ತಾನೆ. ಅವನ ಜೀವನದಲ್ಲಿ ರೋಡಿಸಮ್ ಅಂಡರ್ವರ್ಲ್ಡ್ ಯಾವ ರೀತಿ ಎಂಟ್ರಿ ಆಗುತ್ತೆ, ಆ ಸಮಯದಲ್ಲಿ ಪೆನ್ನಿಡೆ ಬದಲು ಗನ್ನಿಡಿದ್ರೆ ಅವನ ಲೈಫ್ ಏನಾಗುತ್ತೆ ಅನ್ನೋದು ಸಿನಿಮಾ ಸ್ಟೋರಿ. ಓಕೆನಾ? ಅಂದರೆ ಈ ಸಿನಿಮಾದಲ್ಲಿ ನಮ್ಮ ಸಿಂಹದ ಮರಿ ವಿನೋದ್ ಪ್ರಭಾಕರ್ ಅವರ ಆ್ಯಕ್ಷನ್ನು ಸಖತ್ ಸ್ಟ್ಯಾಂಡಿಂಗು. ಓಕೆನಾ? ನಮ್ಮ ಪ್ರಿಯಾ ಆನಂದ್ ಅವರ ಆ್ಯಕ್ಷನ್ನು ಸಖತ್ ಬಾಂಡಿಂಗು ಚೆನ್ನಾಗಿದೆ. ಎಲ್ಲ ಒಂದು ಕಡೆ ನಮ್ಮ ರಜತ್ ಅವರಾಗಿರ್ಬೋದು, ವಿನಯ್ ಗೌಡ ಅವರಿರ್ಬೋದು, ಸಖತ್ತಾಗಿ ಸರ್ ಆ್ಯಕ್ಷನ್ ಮಾಡಿದರೆ ಇವ್ರು 4 ಜನದಲ್ಲೇ ಸಿನಿಮಾ ಎತ್ಕೊಂಡು ಹೋಗುತ್ತೆ. ಆ ರೀತಿ ಇದೆ ಸರ್. ಇನ್ನೇನಂತ ಕೇಳಿದ್ರೆ ಆ ದಿನಗಳು ಸಿನಿಮಾ ಹೋಲಿಕೆ ಮಾಡಿಕೊಂಡ್ರೆ ಅದಕ್ಕೂ ಇದಕ್ಕೂ ಎಲ್ಲ ಒಂದು ಕಡೆ ಡೈರೆಕ್ಟ್ರ್ ಮಿಸ್ ಮಾಡಿದ್ದಾರೆ ಸರ್. ಯಾಕೆಂದರೆ ಸಿನಿಮಾನ ಎಲ್ಲೋ ನಾವು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿ ಬಂದು ನೋಡ್ತೀವಿ, ಆದರೆ ಎಲ್ಲೋ ಮಿಸ್ ಆಗಿದೆ, ಅದೊಂದು ಮಿಸ್ ಆಗಿದೆ ಸರ್. ಏನು ಮಿಸ್ ಆಗಿದೆ ಅಂದರೆ ಈಗ ಒಂದು ಸೀನ್ ಆಗಿರ್ಬೋದು, ಒಂದು ಫೈಟ್ ಆಗಿರ್ಬೋದು, ಅಲ್ಲಿ ಬರುವಂಥ ಸನ್ನಿವೇಶಗಳು ಕೆಲವು ಲಿಂಕ್ ಆಗ್ಬೋದು ಸರ್, ಅದು ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅಷ್ಟೇ. ಬಟ್ ಆ್ಯಕ್ಷನ್ ಮಾತ್ರ ಚೆನ್ನಾಗಿ ಮಾಡಿಸಿದ್ದಾರೆ, ಅದರಲ್ಲಿ ಹೈಲೈಟ್ ಆಗುತ್ತೆ ಸಿನಿಮಾ. ಇದೆ ಸರ್. ಸಿನಿಮಾ ಬಗ್ಗೆ ಬೆಳೆ ತೋರ್ಸಂಗೆ ಇಲ್ಲ. ಅಲ್ಟಿಮೇಟ್. ಅವ್ರು ಹೇಳಿ ಕೇಳಿ, ಯಾರ ಮಗ ಹೇಳಿ, ಟೈಗರ್ ಮಗ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡೋಕ್ಕೆ ಬೆಳೆ ತೋರ್ಸೋಕೆ ಆಗೋದೇ ಇಲ್ಲ. ಇದ್ರ ಹಿಂದೆ ಮಾದೇಶ ಸಿನಿಮಾ ನೋಡಿದ್ರೆ ಸುಮಾರು ಸಿನಿಮಾಗಳು ಬಂದಿದೆ ಅವರೆಲ್ಲ. ಬಲರಾಮ ನಮಗೆ ಈ ಥರ ಇರುತ್ತೆ ಅಂತ ಇಮ್ಯಾಜಿನೇಷನ್ ಇರಲಿಲ್ಲ, ಆ ಲೆವೆಲ್ಗಿದೆ. ಮೈಕೆಲ್ಲ ರೋಮಾಂಚನ ಆಗ್ತಾ ಇದೆ. ಆ್ಯಕ್ಟಿಂಗು, ಕ್ಲೈಮ್ಯಾಕ್ಸು ಅಲ್ಟಿಮೇಟ್ ಆಗಿದೆ ಮಾತ್ರ. ಸ್ಟೋರಿ, ಫೈಟಿಂಗ್ ಎಲ್ಲ ಫೈಟಿಂಗ್ ಮಾತಾಡೋಂಗಿಲ್ಲ, ಸ್ಟೋರಿ ಮಾತ್ರ ಸೂಪರಾಗಿ ಬರೆದಿದ್ದಾರೆ. ಒಂದು ಸಿನಿಮಾನ ಎಷ್ಟು ಸಲ ನೋಡ್ಬೋದು. ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ, ಒಂದು ಜನ ಇವತ್ತು ಒಂದು ಸಲ ನೋಡೋದು ಹೆಚ್ಚಾಗಿದೆ. ಕಣ್ಣು ಮುಚ್ಕೊಂಡು 2ರಿಂದ 3 ಸಲ ಆರಾಮಾಗಿ ನೋಡ್ತಾರೆ ಜನ. ನಾನು ಅದಕ್ಕೆ ಅವಾಗಲಿಂದ ಹೇಳ್ತಾ ಇದ್ದೀನಿ ಜನಕ್ಕೆ, ಒಂದು ಸಲ ನೋಡ್ರಿ ಬಂದು ಸಾಕು. ಒಂದೇ ಒಂದು ಸಲ ಬಂದು ಸಿನಿಮಾ ನೋಡಿ, ಅದಾದ ನಂತರ ನೀವೇ 2-3 ಸಲ ಫ್ಯಾಮಿಲಿ ಕರ್ಕೊಂಡ್ಬರ್ತೀರ, ಒಂದು ಸಲ ಫ್ರೆಂಡ್ಸ್ ಕರ್ಕೊಂಡ್ಬರ್ತೀರ, ಎಲ್ಲರೂ ಕರ್ಕೊಂಡು ನೋಡ್ತೀರಾ. ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಸರ್ ಆಲ್ರೆಡಿ ಹೇಳಿದ್ದೀನಿ ನಾನು ಸರ್, ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ನಮ್ಮ ಹಳೆ ಬೆಂಗಳೂರನ್ನ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಈ ಸಿನಿಮಾನ ಬಂದೇ ನೋಡಬೇಕು. ಸೊ KN ಚೈತನ್ಯ ಸಿನಿಮಾ ಆದಿನಗಳು ಆಲ್ರೆಡಿ ನೋಡಿದ್ದೀರಾ. ಸೊ ಅದೇ ಥರ ಇದೊಂದು ಮೂವಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ವಿನೋದ್ ಪ್ರಭಾಕರಿಂದ ಹಿಡಿದು ಪ್ರತಿಯೊಂದು ಕಾಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಲೀಸ್ ಥಿಯೇಟರ್ಗೆ ಬಂದು ನೋಡಿ. ಥಿಯೇಟರ್ ಅಂತ ಮಾಡಿರೋದು ಸಿನಿಮಾ, ಥಿಯೇಟ್ರಿಗೆ ಬಂದು ನೋಡಿ. ವಿನೋದ್ ಪ್ರಭಾಕರ್ ಕರಿಯರಲ್ಲಿ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ನೋಡಿರೋ ಹಾಗೆ. ಐ ಥಿಂಕ್ ಇದೊಂದು ಅವ್ರಿಗೆ ತುಂಬ ದೊಡ್ಡ ಹೆಸರು ಮಾಡಿಕೊಡುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಟೀಮ್ಗೆಲ್ಲ ಆಲ್ ದ ವೆರಿ ಬೆಸ್ಟ್. ಸರ್ ಏನು ಹೇಳಿ, ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಮಾಡ್ತಿದೆ. ತುಂಬ ಚೆನ್ನಾಗಿದೆ. ಪ್ರಿಯಾನಂದ್ ಆಗಲಿ, ವಿನೋದ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಸೀನಾ, ಪಠಾಣ್ ಆ್ಯಂಡ್ ರಾಜೇಂದ್ರ ಕ್ಯಾರೆಕ್ಟರ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೇನು ಹೇಳಿ, ಆ ದಿನಗಳು ನಾವು 80s 90s ನೋಡಿರಲಿಲ್ಲ ಆ ಅಂಡರ್ವರ್ಲ್ಡ್ ಎಲ್ಲ. ಸೊ ಇದರಲ್ಲಿ ನೋಡಿ ಚೆನ್ನಾಗಿ ಬಂದಿದೆ ಅಷ್ಟೇ. ಸ್ಟೋರಿ ಲೈನ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲೂ ಬೋರಿಂಗ್ ಇಲ್ಲ. ಸಾಂಗ್ಸ್ ಚೆನ್ನಾಗಿದೆ. ಏನು ಹೇಳಿ, ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ಯಾರೂ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ, ಆ ಥರ ಇದೆ. ಸೊ ಆ 20 ಮಿನಿಟ್ಸು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು.